ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಒಂದು ಇಡೀ ಸಮುದಾಯದ ಭವಿಷ್ಯವೇ ಕತ್ತಲಲ್ಲಿ ಮುಳುಗುದಾಗ ಒಬ್ಬ ವ್ಯಕ್ತಿ ಬೆಳಕಾಗಿ ಬರ್ತಾರೆ. ಇವತ್ತು ನಾವು ಅಂಥದ್ದೇ ಒಬ್ಬ ಮಹಾನ್ ಚೇತನ, ಕೋಟ್ಯಾಂತರ ಜನರ ಪಾಲಿನ ದೈವವಾಗಿರುವ ಸಂತ ಸೇವಾಲಾಲ್ ಮಹಾರಾಜರ ಜೀವನದ ಸಂಪೂರ್ಣ ಕಥೆಯನ್ನು ತಿಳಿಯೋಣ. ಸರಿ, ನಮ್ಮ ಇವತ್ತಿನ ಪಯಣ ಶುರುವಾಗೋದೇ ಈ ಒಂದು ಪ್ರಶ್ನೆಯಿಂದ. ಯೋಚ್ನೆ ಮಾಡಿ, 18ನೇ ಶತಮಾನ, ಒಂದು ಇಡೀ ಸಮುದಾಯ ತಮ್ಮ ವ್ಯಾಪಾರ, ತಮ್ಮ ಸಂಸ್ಕೃತಿ, ಅಷ್ಟೇ ಯಾಕೆ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ತೀವಿ ಅನ್ನೋ ಭಯದಲ್ಲಿತ್ತು. ಅಂತಹ ಒಂದು ಕಠಿಣ ಸಮಯದಲ್ಲಿ ಅವರಿಗೆ ಒಂದು ಹೊಸ ದಾರಿಯನ್ನ ತೋರಿಸಿದ ಆ ಮಹಾನ್ ವ್ಯಕ್ತಿ ಯಾರು? ಆ ಉತ್ತರನೇ ನಮ್ಮ ಇವತ್ತಿನ ಕಥೆಯ ನಾಯಕ. ಸಂತ ಸೇವಾಲಾಲರ ಮಹತ್ವ ನಮಗೆ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಅವರು ಹುಟ್ಟಿದ ಕಾಲಕ್ಕೆ ಹೋಗ್ಬೇಕು. ಆ ಜಗತ್ತು ಹೇಗಿತ್ತು? ಆ ಕಾಲದಲ್ಲಿ ಬಂಜಾರರ ಬದುಕು ಹೇಗಿತ್ತು? ಅವರ ಮುಂದೆ ಯಾವೆಲ್ಲ ಸವಾಲುಗಳಿದ್ವೋ? ಬನ್ನಿ ಒಂದೊಂದಾಗಿ ನೋಡೋಣ. ಹಾಗಿದ್ರೆ ಯಾರು ಈ ಬಂಜಾರರು? ಇವರನ್ನ ಕೇವಲ ಅಲೆಮಾರಿಗಳು ಅಂದ್ಕೊಂಡ್ರೆ ಖಂಡಿತ ಅದು ತಪ್ಪಾಗತ್ತೆ. ಯಾಕಂದ್ರೆ ಇವರು ಅಂದಿನ ಭಾರತದ ಒಂದ್ರೀತಿ ಲೈಫ್ ಲೈನ್ ಇದ್ದ ಹಾಗೆ. ತಮ್ಮ ಸಾವಿರಾರು ಎತ್ತುಗಳ ಮೇಲೆ ಧಾನ್ಯ, ಉಪ್ಪು ಹೀಗೆ ಅಗತ್ಯ ವಸ್ತುಗಳನ್ನ ತುಂಬಿಕೊಂಡು ದೇಶದ ಮೂಲೆ ಮೂಲೆಗೂ ತಲುಪಿಸ್ತಾ ಇದ್ದ ಅಪ್ರತಿಮ ವ್ಯಾಪಾರಿಗಳು. ಅವರೇ ಒಂದು ಚಲಿಸುವ ಆರ್ಥಿಕ ಶಕ್ತಿಯಾಗಿದ್ರು. ಆದರೆ 18ನೇ ಶತಮಾನ ಈ ಸಮುದಾಯದ ಪಾಲಿಗೆ ಒಂದು ಕರಾಳ ಅಧ್ಯಾಯವಾಗಿ ಬಂತು. ಬ್ರಿಟಿಷರ ರೈಲುಗಳು ಬಂದಾಗ ಬಂಜಾರರ ಸಾವಿರಾರು ಎತ್ತುಗಳ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಅವರ ಬದುಕು ನಿಂತ ನೀರಿನ ಹಾಗೆ ಆಗೋಯ್ತು. ಅಷ್ಟೇ ಅಲ್ಲ, ಬ್ರಿಟಿಷರು ಸುಮ್ಮನೆ ಬಿಡ್ಲಿಲ್ಲ. ಅವರ ಮೇಲೆ ಅಪರಾಧಿ ಬುಡಕಟ್ಟು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿ ಅವರ ಸ್ವಾಭಿಮಾನವನ್ನೇ ಪ್ರಶ್ನೆ ಮಾಡಿದ್ರು. ಹೊರಗಡೆಯಿಂದ ಈ ಹೊಡೆತವಾದ್ರೆ ಒಳಗಡೆ ಮೂಢನಂಬಿಕೆಗಳು ಗೆದ್ದಲು ಹುಳದ ಹಾಗೆ ಇಡೀ ಸಮಾಜವನ್ನೇ ತಿನ್ನುತ್ತಿದ್ದವು. ಭರವಸೆ ಅನ್ನೋದೇ ಮಾಯವಾಗಿದ್ದ ಕಾಲ ಅದು. ಇಂತಹ ಕತ್ತಲೆ ಎಲ್ಲ ಕಡೆ ಆವರಿಸಿದ್ದ ಸಮಯದಲ್ಲಿ ಆ ಸಮುದಾಯಕ್ಕೆ ಒಬ್ಬ ದಾರಿದೀಪದ ಅವಶ್ಯಕತೆ ತುಂಬಾ ಇತ್ತು. ಆಗಲೇ ಒಂದು ದೈವಿಕ ಸಂಕಲ್ಪದಂತೆ ಸಂತ ಸೇವಾಲಾಲರ ಜನನವಾಯಿತು. ಅವರ ಜೀವನ ಪಯಣವನ್ನ ಈ ಟೈಮ್ಲೈನ್ ಮೂಲಕ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. 1739ರಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಹತ್ರ ಇರೋ ಸೂರಗಂಡನಕೊಪ್ಪದಲ್ಲಿ ಅವರ ಜನನ. ಆಮೇಲೆ ಸುಮಾರು 1759ರ ಹೊತ್ತಿಗೆ, ಅಂದ್ರೆ ಕೇವಲ 12ನೇ ವಯಸ್ಸಿನಲ್ಲಿ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಅವರ ಆಧ್ಯಾತ್ಮಿಕ ಪಯಣ ಶುರುವಾಗತ್ತೆ. ಮುಂದೆ ಹಲವು ದಶಕಗಳ ಕಾಲ ಸಮಾಜ ಸೇವೆ ಮಾಡಿ ಅನೇಕ ಪವಾಡಗಳನ್ನ ಮಾಡಿ 1806ರಲ್ಲಿ ಮಹಾರಾಷ್ಟ್ರದ ಪೋಹ್ರಾದೇವಿಯಲ್ಲಿ ಅವರು ಮಹಾಸಮಾಧಿ ಹೊಂದುತ್ತಾರೆ. ಈ 3 ಘಟ್ಟಗಳು ಅವರ ಬದುಕಿನ ಸಂಪೂರ್ಣ ಸಾರವನ್ನೇ ಹಿಡಿದಿರುತ್ತವೆ. ಅವರ ಜನನವೇ ಒಂದು ಪವಾಡದ ಕಥೆ ಅಂತಾರೆ. ಭೀಮಾ ನಾಯಕ್ ಮತ್ತು ಧರ್ಮಿಣಿಬಾಯಿ ದಂಪತಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಿರ್ಲಿಲ್ವಂತೆ. ಅವರು ಜಗನ್ಮಾತೆ ಜಗದಂಬಾ ದೇವಿಗೆ ಒಂದು ಹರಕೆ ಹೊತ್ಕೊಂಡ್ರು. ತಾಯೇ, ನಮ್ಗೊಂದು ಗಂಡು ಮಗು ಕೊಡು, ಆ ಮಗುವನ್ನ ನಿನ್ನ ಸೇವೆಗೆ ಅರ್ಪಿಸುತ್ತೇವೆ ಅಂತ. ಆ ಹರಕೆಯ ಹಲವೇ ಸಂತ ಸೇವಾಲಾಲ್. ಹೀಗಂತ ಇವತ್ತಿಗೂ ಜನ ಬಲವಾಗಿ ನಂಬುತ್ತಾರೆ. ಅವರ ಬಾಲ್ಯ ಬೇರೆ ಮಕ್ಕಳ ಹಾಗೆ ಇರ್ಲೇ ಇಲ್ಲ. ಅದೊಂದು ರೀತಿ ದೈವೀ ಲೀಲೆ. ಹಸುಗಳನ್ನ ಕಾಯ್ತಾ ಸ್ನೇಹಿತರ ಜೊತೆ ಆಟ ಆಡುವಾಗ ಅವರು ಮಾಡ್ತಿದ್ದ ಪವಾಡಗಳಿಗೆ ಲೆಕ್ಕವೇ ಇರ್ಲಿಲ್ವಂತೆ. ಮಣ್ಣನ್ನೇ ಸಿಹಿ ತಿಂಡಿ, ಶೀರ, ಪೂರಿ ಮಾಡೋದು, ನೀರನ್ನ ಯಜ್ಞಕ್ಕೆ ಬೇಕಾದ ತುಪ್ಪವಾಗಿ ಬದಲಾಯಿಸೋದು, ಇವೆಲ್ಲ ಮುಂದೆ ಬರಲಿದ್ದ ಒಬ್ಬ ಮಹಾನ್ ಶಕ್ತಿಯ ಮೊದಲ ಮುನ್ಸೂಚನೆಗಳಾಗಿದ್ವು. ಅವರ ಬಾಲ್ಯದ ಈ ಲೀಲೆಗಳೆಲ್ಲ ಮುಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ಪಯಣಕ್ಕೆ ಮುನ್ನುಡಿಯಾದವು. ಅವರು ಹೇಗೆ ಒಬ್ಬ ಸಾಮಾನ್ಯ ಹುಡುಗನಿಂದ ಸಿದ್ಧಿಪುರುಷರಾಗಿ ಬದಲಾದ್ರು ಅನ್ನೋದನ್ನ ಈಗ ನೋಡೋಣ. ಸೇವಾಲಾಲರ್ಗೆ ಆಗ 12 ವರ್ಷ. ಆಗ ಅವರ ತಂದೆ ತಾಯಿ ಆ ಹರಕೆಯ ರಹಸ್ಯವನ್ನ ಬಿಚ್ಚಿಟ್ರು. ಮಗನೇ, ನೀನು ದೇವಿಗೆ ಮುಡುಪು ಅಂದಾಗ ಆ ಚಿಕ್ಕ ಹುಡುಗನ್ಗೆ ಒಂದು ಕ್ಷಣ ಹಿಂಜರಿಕೆ ಆಗೋದು ಸಹಜ ಅಲ್ವಾ? ಆದ್ರೆ ತನ್ನ ಕಣ್ಣು ಮುಂದೆಯೇ ನರಳುತ್ತಿದ್ದ ತನ್ನ ಸಮುದಾಯವನ್ನ ನೋಡ್ದಾಗ ಆತನ ವೈಯಕ್ತಿಕ ಜೀವನ ಅನ್ನೋದು ಚಿಕ್ಕದಾಗಿ ಕಾಣಿಸ್ತು. ಅಂದು ಅವರು ತೆಗೆದುಕೊಂಡ ಒಂದು ನಿರ್ಧಾರ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಅಂದಿನಿಂದ ಅವರು ಜಗದಂಬೆಯ ಪರಮ ಭಕ್ತರಾದ್ರು, ಸಮಾಜದ ಸೇವಕರಾದ್ರು. ನೋಡಿ, ಈ ಒಂದು ಸಾಲು ಅವರ ಇಡೀ ಜೀವನದ ಸಾರಾಂಶವನ್ನೇ ಹೇಳತ್ತೆ. ಜಗದಂಬೆ ತನ್ಗೆ ಕೊಟ್ಟ ಶಕ್ತಿಯನ್ನ ಅವರು ಯಾವತ್ತೂ ಸ್ವಂತಕ್ಕಾಗಿ ಬಳಸಲೇ ಇಲ್ಲ. ಆ ಶಕ್ತಿ ಜನರದು. ಅದು ದೀನ ದುರ್ಬಲರ ಕಣ್ಣೀರೋರ್ಸೋಕ್ ಮಾತ್ರ ಇರೋದು ಅಂತ ನಂಬಿದ್ರು. ಕೊನೆವರೆಗೂ ಹಾಗೇ ಬದುಕಿದ್ರು. ಅವರ ಪವಾಡಗಳು ಕೇವಲ ಪವಾಡಗಳಾಗಿರ್ಲಿಲ್ಲ, ಅವು ಜನರ ಕಷ್ಟಗಳಿಗೆ ಸಿಕ್ಕಿದ ಉತ್ತರಗಳಾಗಿದ್ವು. ಉದಾಹರಣೆಗೆ, ಹೈದರಾಬಾದ್ನಲ್ಲಿ ಕಾಲರಾ ರೋಗ ಹರಡಿ ಜನ ಸಾಯ್ತಾ ಇದ್ದಾಗ ಸ್ವತಃ ನಿಜಾಮನಿಂದಲೂ ಅದನ್ನ ನಿಯಂತ್ರಿಸೋಕೆ ಆಗ್ಲಿಲ್ಲ. ಆಗ ಸೇವಾಲಾಲರು ತಮ್ಮ ದೈವೀ ಶಕ್ತಿಯಿಂದ ಆ ಮಹಾಮಾರಿಯನ್ನ ತಡೆದ್ರು. ಇದಕ್ಕೆ ಖುಷಿಯಾದ ನಿಜಾಂ ಅವರಿಗೆ ಗೌರವವಾಗಿ ಕೊಟ್ಟ ಜಾಗವೇ
ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಂಜಾರ ಹಿಲ್ಸ್. ಹೀಗೆ ಅವರ ಒಂದೊಂದು ಪವಾಡವು ಜನರ ಬದುಕನ್ನ ಹಸನು ಮಾಡಿತು. ಆದ್ರೆ ಸೇವಾಲಾಲರ್ನ ನಿಜವಾದ ಶ್ರೇಷ್ಠತೆ ಇರೋದು ಅವರ ಪವಾಡಗಳಲ್ಲ, ಅದು ಅವರ ಬೋಧನೆಗಳಲ್ಲಿ. ಅವರು ಒಬ್ಬ ಅಪ್ರತಿಮ ಸಮಾಜ ಸುಧಾರಕ. ದಾರಿ ತಪ್ಪಿದ್ದ ತಮ್ಮ ಸಮುದಾಯಕ್ಕೆ ಸ್ವಾಭಿಮಾನದಿಂದ ಬದುಕೋದ್ ಹೇಗೆ ಅಂತ ಹೇಳ್ಕೊಟ್ರು. ಅದಕ್ಕಾಗಿ ಒಂದು ಸ್ಪಷ್ಟವಾದ ನೈತಿಕ ಸಂಹಿತೆಯನ್ನ, ಒಂದು ರೀತಿ ಕಾನ್ಸ್ಟಿಟ್ಯೂಷನನ್ನೇ ನೀಡಿದ್ರು. ಅವರ ಬೋಧನೆಗಳು ತುಂಬಾನೇ ಸರಳ, ಆದರೆ ಅಷ್ಟೇ ಶಕ್ತಿಯುತ. ಸತ್ಯವನ್ನೇ ಮಾತಾಡಿ, ಹಿಂಸೆ ಬೇಡ, ಕದಿಯಬೇಡಿ, ತಂದೆತಾಯಿ ಮತ್ತು ಹಿರಿಯರನ್ನ ಗೌರವಿಸಿ, ಹಾಗೂ ಎಲ್ಲರಿಗಿಂತ ಮುಖ್ಯವಾಗಿ ಸ್ವಾಭಿಮಾನದಿಂದ, ಘನತೆಯಿಂದ ಬದುಕಿ. ಅಪರಾಧಿಗಳು ಅಂತ ಹಣೆಪಟ್ಟಿ ಕಟ್ಟಿಸಿಕೊಂಡಿದ್ದ ಸಮುದಾಯಕ್ಕೆ ಈ ಮಾತುಗಳು ಕೇವಲ ಉಪದೇಶವಾಗಿರಲಿಲ್ಲ, ಅದು ಅವರ ಕಳೆದುಹೋದ ಆತ್ಮಗೌರವವನ್ನ ಮರಳಿ ಪಡೆಯೋಕೆ ಇದ್ದ ಮಂತ್ರವಾಗಿತ್ತು. ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ಅದು ಮಹಿಳೆಯರ ಬಗ್ಗೆ ಅವ್ರು ಹೇಳಿದ ಮಾತುಗಳು. ನೆನ್ಪಿಡಿ, ನಾವು ಮಾತಾಡ್ತಿರೋದು 18ನೇ ಶತಮಾನದ ಬಗ್ಗೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಮಹಿಳೆಯರನ್ನ ಗೌರವಿಸ್ಬೇಕು, ಅವರ ರಕ್ಷಣೆ ಮಾಡ್ಬೇಕು, ಪರಸ್ತ್ರೀ ವ್ಯಾಮೋಹ ಬೇಡ, ಸಂಸಾರದ ಪಾವಿತ್ರ್ಯತೆಯನ್ನ ಕಾಪಾಡ್ಬೇಕು ಅಂತ. ಯೋಚ್ನೆ ಮಾಡಿ, ಇವತ್ತಿಗೂ ನಾವೀ ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಹೋರಾಟ ಮಾಡ್ತೀವಿ, ಆದ್ರೆ ಆ ಕಾಲದಲ್ಲೇ ಅವರು ಈ ವಿಚಾರಗಳನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ನೋಡಿ. ಅವರ ದೂರದೃಷ್ಟಿಗೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಹೇಳಿ? ಅಷ್ಟೇ ಅಲ್ಲ, ಅವರೊಬ್ಬ ಪರಿಸರವಾದಿಯೂ ಆಗಿದ್ರು. ಅಲೆಮಾರಿಗಳಾಗಿ ಪ್ರಕೃತಿಯ ಜೊತೆಯೇ ಬದುಕುತ್ತಿದ್ದ ಬಂಜಾರರಿಗೆ ಅದರ ಮಹತ್ವವನ್ನೂ ಅವರು ಸರಿಯಾಗಿ ಮನದಟ್ಟು ಮಾಡಿಸಿದ್ರು. ಅನಾವಶ್ಯಕವಾಗಿ ಮರ ಕಡಿಯಬೇಡಿ, ನೀರನ್ನ ವ್ಯರ್ಥ ಮಾಡಬೇಡಿ. ಅವರ ಈ ಮಾತುಗಳು ಇವತ್ತಿನ ನಮ್ಮ ಪರಿಸರ ಕಾಳಜಿಗೆ ಅಂದೇ ಹಾಕಿದ ಬುನಾದಿ ಇದ್ದ ಹಾಗೆ. ಇದರ ಜೊತೆಗೆ ಅವರು ವೈಚಾರಿಕತೆಯ ಹರಿಕಾರ. ಸಮಾಜವನ್ನ ದುರ್ಬಲಗೊಳಿಸೋ ಮೂಢನಂಬಿಕೆಗಳನ್ನ ಕಿತ್ತೊಗೆಯಿರಿ ಅಂದ್ರು. ಕುಡಿತದಂತಹ ಕೆಟ್ಟ ಚಟಗಳನ್ನ ಬಿಟ್ಟು ಆ ಹಣವನ್ನ ಬಡವರ ಸೇವೆಗೆ ಬಳಸಿ ಮಾನವೀಯತೆಯನ್ನ ಬೆಳೆಸಿ ಅಂದ್ರು. ಅವರ ಗುರಿ ತುಂಬಾ ಸ್ಪಷ್ಟವಾಗಿತ್ತು, ಒಂದು ಆರೋಗ್ಯಕರ, ವೈಚಾರಿಕ ಹಾಗೂ ಬಲಿಷ್ಠ ಸಮಾಜವನ್ನ ಕಟ್ಟೋದು. ಸಂತ ಸೇವಾಲಾಲರು ಐಕ್ಯರಾಗಿ 100 ವರ್ಷಗಳೇ ಕಳೆದಿದ್ರು. ಅವರ ಬೋಧನೆಗಳು ಮತ್ತು ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಅವರ ಪ್ರಭಾವ ಇವತ್ತಿನವರೆಗೂ ಹೇಗೆ ಮುಂದುವರೆದಿದೆ ಅಂತ ನೋಡೋಣ. ಅವರ ಪರಂಪರೆಯ 2 ಮುಖ್ಯ ಕೇಂದ್ರಗಳಿವೆ. ಒಂದು, ಅವರು ಹುಟ್ಟಿದ ಕರ್ನಾಟಕದ ಸೂರಗೊಂಡನಕೊಪ್ಪ. ಇದು ನದಿಯ ಉಗಮಸ್ಥಾನದ ಹಾಗೆ ಸಮುದಾಯದ ಮೂಲವಿದ್ದಂತೆ. ಇನ್ನೊಂದು, ಅವರು ಐಕ್ಯರಾದ ಮಹಾರಾಷ್ಟ್ರದ ಪೋಹರಾದೇವಿ. ಇದು ಸಾಗರವನ್ನು ಸೇರಿದ ನದಿಯ ಹಾಗೆ. ಬಂಜಾರರ ಪಾಲಿಗೆ ಅದು ಬಂಜಾರ ಕಾಶಿ, ಅವರ ಅತಿದೊಡ್ಡ ಮತ್ತು ಅಂತಿಮ ಯಾತ್ರಾಸ್ಥಳ. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ, 12 ಕೋಟಿಗೂ ಹೆಚ್ಚು. ಇದು ಇವತ್ತು ಭಾರತದಲ್ಲಿರುವ ಬಂಜಾರ ಸಮುದಾಯದ ಅಂದಾಜು ಜನಸಂಖ್ಯೆ. ಇವರೆಲ್ಲರಿಗೂ ಸಂತ ಸೇವಾಲಾಲ್ ಕೇವಲ ಇತಿಹಾಸದ ಒಬ್ಬ ವ್ಯಕ್ತಿಯಲ್ಲ, ಅವರು ಜೀವಂತ ದೇವ್ರು, ದಾರಿ ತೋರ್ಸೋ ಗುರು. ಅವರ ಪ್ರಭಾವ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದೊನ್ನೇ ಸಾಕ್ಷಿ ಸಾಕು. ಅವರ ಈ ಶಾಶ್ವತ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸೋಕೆ ಪೋರ್ಹಾದೇವಿಯಲ್ಲಿ ಬಂಜಾರಾ ವಿರಾಸತ್ ಮ್ಯೂಸಿಯಂ ಅಂತ ಒಂದು ಭವ್ಯವಾದ ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸಲಾಗಿದೆ. ಇದು ಅವರ ಸಂಸ್ಕೃತಿ, ಇತಿಹಾಸ ಮತ್ತು ಬೋಧನೆಗಳನ್ನ ಕಾಪಾಡೋ ಒಂದು ಆಧುನಿಕ ದೇಗುಲದ ಹಾಗೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇವತ್ತಿನ ಜಗತ್ತು ಎದುರಿಸ್ತಾ ಇರೋ ಸವಾಲ್ಗಳನ್ನ ನೋಡಿದ್ರೆ, ಪರಿಸರ ನಾಶ, ಸಾಮಾಜಿಕ ಅಸಮಾನತೆ, ನೈತಿಕ ಮೌಲ್ಯಗಳ ಕುಸಿತ, ಇವಾಗೆಲ್ಲ ಸಂತ ಸೇವಾಲಾಲರ ಯಾವ ಬೋಧನೆ ಅತ್ಯಂತ ಹೆಚ್ಚು ಪ್ರಸ್ತುತ ಅಂತ ಅನಿಸುತ್ತೆ? ಪರಿಸರ ಸಂರಕ್ಷಣೆ ಬಗ್ಗೆ ಅವರಲ್ಲಿದ್ದ ಕಾಳಜಿಯೇ, ಮಹಿಳೆಯರ ಗೌರವದ ಬಗ್ಗೆ ಅವರಲ್ಲಿದ್ದ ನಿಲುವೆ, ಅಥವಾ ಸತ್ಯ ಮತ್ತು ಪ್ರಾಮಾಣಿಕತೆ ಅನ್ನೋ ಸರಳ ತತ್ವವೇ? ಈ ಉತ್ತರ ನಮ್ಮೆಲ್ಲರ ಚಿಂತನೆಗೆ ಬಿಟ್ಟಿದ್ದು.